ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸಾ ನಿರಾಸೀ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಇನ್ನೇನಾಗಿತ್ತೀಗ ವಸ್ತ್ರ ಹೇಗೆ ತೀರ್ಥ ತೊಗೋಬೇಕು, ತೀರ್ಥ ಹೇಗೆ ತೊಗೋಬೇಕು, ತೀರ್ಥ ಕೆಳಗೆ ಬಿಡಿಸ್ಕೊಡೋದು, ಕೆಳಗೆ ಒಂದು ಹನಿ ಬಿದ್ದರೂ ಕೂಡ ಎಷ್ಟು ಪಾಪ ಬರುತ್ತೆ? ಬ್ರಹ್ಮಹತ್ಯ ಸಮಂ ಪಾಪಂ. ಬ್ರಹ್ಮಹತ್ಯೆ ಎಷ್ಟು ದಿವಸ ತೀರ್ಥ ತೊಗೊಳ್ಳೋರು ತೀರ್ಥ ತೊಗೊಳ್ಳೋ ಪುಣ್ಯಕ್ಕಿಂತ ಕೆಳಗೆ ಬಿಡಿಸಿದ ಪಾಪನೇ ಜಾಸ್ತಿ ಆಗಿಬಿಟ್ಟು ಏನಾಗುತ್ತೆ ಅಲ್ಲಿಗೆ? ಏನಾಗುತ್ತೆ ಅಲ್ಲಿಗೆ? ಪುಣ್ಯ ಬಂದ ಪಾಪ ಕಟ್ಟಿಕೊಂಡೇ ಹೋಗಿರ್ತಾರೆ. ಅದು ಎಷ್ಟು ಭಕ್ತಿಯಿಂದ ಅದಕ್ಕೆ ಏನು ವಸ್ತ್ರ ತ್ರಿಗುಣೀಯ ಕೃತ್ಯ, ವಸ್ತ್ರ ಚೆನ್ನಾಗಿ 3 ಸತಿ ಮಡಿಸಿ ಕೈಲಿ ಇಟ್ಕೊಂಡು ಹೀಗೆ ಮಾಡಿದಾಗ ಏನಾಗೋದಿಲ್ಲ, ಅದು ಬೀಳೋ ಚಾನ್ಸೇ ಇಲ್ಲ. ಒಂದಕ್ಕೊಂದು ಇದಾಗದು ಮಾಡಬೇಕು. ಅದು ಭಕ್ತಿಯಿಂದ ಮಾಡಿದಾಗ ಕೆಲಸ ಗೊತ್ತಾಗುತ್ತೆ. ನಮಗೆ ಆ್ಯಸಿಡ್ ಏನು ಅಂತ ಗೊತ್ತಾಗುತ್ತೆ, ಆ್ಯಸಿಡ್ ಕೆಪಾಸಿಟಿ ಗೊತ್ತು, ತೀರ್ಥದ ಕೆಪಾಸಿಟಿ ಗೊತ್ತಿಲ್ಲ. ಆ್ಯಸಿಡ್ ಕೈ ಮೇಲೆ ಬಿದ್ದರೆ ಏನಾಗುತ್ತಾಗ ಸುಟ್ಟೋಗುತ್ತೆ. ನೀರಿನ ತೀರ್ಥ ನೆಲದ ಮೇಲೆ ಬಿದ್ದರೆ ಬ್ರಹ್ಮಹತ್ಯೆ ದೋಷ ತಂದು ಕೊಡುತ್ತೆ, ಅಷ್ಟು ಪಾಪ ಅದು. ಈಗ ಕೆಲವು ಪದಗಳು ನೀರು ಆ್ಯಸಿಡ್ ನೀರು ಕಂಡಕ್ಕೆ ಕಾಣೋದು ನೋಡಿದರೆ, ಅದರ ಎಫೆಕ್ಟ್ ಎಷ್ಟು ಜಾಸ್ತಿ ಇರುತ್ತೆ. ಆ ತೀರ್ಥ ನೋಡೋದಕ್ಕೆ ಹಾಗೆ ಕಾಣಿಸುತ್ತೆ. ಶಕ್ತಿ ಎಷ್ಟಿದೆ ಅಂದರೆ ಒಳಗಿರೋ ಪಾಪನ ಸುಡಬೇಕಾದ್ದನ್ನು ನೀವು ಅಲ್ಲಿ ಬಿಡಿಸ್ಬಿಟ್ರೆ ಏನಾಯ್ತು ಈಗ ಗೊತ್ತಾಯ್ತಾ? ಜಾಗ ಹಾಳಾಗಿ ಹೋಗುತ್ತೆ. ಅಷ್ಟು ಜನಕ್ಕೆ ತತ್ತೋದಾಗ ಪಾಪ ಬರುತ್ತೆ. ಪಾಪಗಳನ್ನು ಕೊಂದೋ ಶಕ್ತಿ ಅದಕ್ಕೆ ಇರೋದ್ರಿಂದ ಅದು ಸರಿಯಾಗಿ ನೋಡ್ಕೋಬೇಕಲ್ಲ. ಬ್ರಹ್ಮಹತ್ಯಾ ಸಮಂ ತಸ್ಯ ಪಾಪ ಮಾಹುರ್ಮನೀಷಿಣಃ ತುಳಸಿ ವಿಶ್ರಿತಂ ತೋಯಂ ಏಕಾದಶ್ಯಾಂ ಕದಾಚನ ನಗ್ರಾಹ್ಯಂ. ಇದರಿಂದ ಪ್ರತಿನಿತ್ಯದಲ್ಲೂ ಕೂಡ ತೀರ್ಥ ತಗೋಬೇಕಾದ್ರೆ ತುಳಸಿ ದಳ ಸಮೇತನೇ ತಗೋಬೇಕು. ಏಕಾದಶಿ ದಿವಸ ಮಾತ್ರ ಅದು ಎಕ್ಸೆಪ್ಷನ್, ತೊಗೊಳಕ್ಕೆ ಸಾಧ್ಯ ಇಲ್ಲ. ವಿಷ್ಣು ಭಕ್ತೇಶ್ಚ ವ್ರತಂ ನಶ್ಯೇಚ್ಛ ಪಾರ್ವತಿ. ಆಗೇನಾಯ್ತಲ್ಲಿ ವ್ರತ ಹೋಯ್ತು ಅಂತ ಅರ್ಥ. ಏಕಾದಶ್ಯಾಂ ಅಲ್ಲ, ತುಳಸಿನ ಏಕಾದಶಿ ದಿವಸ ತೊಗೊಂಡ್ಬಿಟ್ರೆ ಏಕಾದಶಿ ವ್ರತ ಹಾಳಾಯಿತು. ಯಾಕೆ ತಿಂದಾಗ್ಬಿಡ್ತಲ್ಲ ಆಯ್ತಲ್ಲಿ. ಏಕಾದಶಿ ವ್ರತಂ ನಶ್ಯೇತ್ ನೈವೇದ್ಯಸ್ಯ ಅರ್ಪಣಾನ್ ಮಮ ಅನ್ನಂ ವಾ ಫಲಮೂಲಂ ವಾ ಜಲಂ ವಾ ಮೇ ಪ್ರಯಚ್ಛತಿ ಪೂಜಾಕಾಲೇ ಮಮ ದಿನೇ ಹೃದಯ ಶಲ್ಯಂ ತದರ್ಪಿತಂ ಇತಿ. ಏಕಾದಶ್ಯಾಂ ನೈವೇದ್ಯ ನಿಷೇಧೋ ವರಾಹೆ. ಏಕಾದಶಿ ದಿವಸ ಏನು ಮಾಡಿಕೊಡೋದು? ನೈವೇದ್ಯ ಮಾಡಿಕೊಡೋದು ಅಂತ ಹೇಳ್ತಾರೆ. ಏಕಾದಶಿ ವ್ರತಂ ನಶ್ಯೇತ್ ನೈವೇದ್ಯಸ್ಯ ಅರ್ಪಣಾನ್ ಮಮ. ದೇವರ ನೈವೇದ್ಯವನ್ನು ಅರ್ಪಣೆ ಮಾಡಿದರೆ ಅವರು ಏಕಾದಶಿ ವ್ರತ ಹೋಗ್ಬಿಡೋದು. ತಾನು ತಿಂದರೆ ಎಲ್ಲ ದೇವರಿಗೆ ಅರ್ಪಣೆ ಮಾಡಿದರೆ ಕಂಡವರಿಗೆಲ್ಲ ಕೊಟ್ಬಿಟ್ರೆ ಗೋವಿಂದ. ಎಷ್ಟೋ ಜನ ಹೇಳಿದ್ನಲ್ಲ, ಯಾರೋ ಏಕಾದಶಿ ಉಪವಾಸ ಮಾಡೋರು ಯಾರೋ ಗೆಸ್ಟ್ ಬಂದಿದ್ರು ಅಂತ ಇವತ್ತು ಅವ್ರಿಗೆ ಊಟ ಮಾಡಿ ನಾವು ಊಟ ಮಾಡಿಬಿಟ್ಟು ಅವ್ರಿಗೆ ಊಟ ಹಾಕಿಬಿಟ್ಟು ಗೆಸ್ಟನ್ನು ಹಾಗೆ ಕಳಿಸ್ಲಿಕ್ಕಾಗತ್ತಾ ಅಂತೇಳಿ. ಅದು ದೇವ್ರು ಬಿಟ್ಟು ಬಿಡ್ಲಿಕ್ಕಾಗತ್ತಾ? ಆಗಿದ್ದರೆ ವ್ರತ ಮಾಡ್ಲಿಕ್ಕೆ ಹೇಳಿದವ್ರು ಯಾರು? ದೇವರು. ಯಾರೋ ಗೆಸ್ಟ್ ಯಾರೋ ಬಂದರು ಅಂಥೇಳಿ ಅವ್ರ ಮಾತು ಕೇಳೋಕ್ಕಾಗತ್ತಾ? ಯಾರೋ ಗೆಸ್ಟ್ ಮಾತು ಕಟ್ಕೊಂಡು ನೀವು ಸೈನ್ ಮಾಡಿಬಿಟ್ರೆ ಮುಗ್ದೋಗಿತ್ತಾ? ಅವ್ರು ಹೇಳಿದ್ರೆ ಯಾರು ಕಾಂಪಿಟೆಂಟ್ ಅಥಾರಿಟಿ ಹೇಳಬೇಕು, ಸಂಬಂಧಪಟ್ಟಿದ್ದಾರೆ ಹೇಳಬೇಕು. ಅವ್ರನ್ನ ಉಪವಾಸ ಕಳಿಸ್ಬಾರ್ದು ಅಂತ ಊಟಕ್ಕೆ ಹಾಕಿದ್ವಿ, ಕಂಪ್ನಿ ಕೊಡ್ಲಿಕ್ಕೆ ನಾವು ಊಟ ಮಾಡಿದ್ವಿ ಎರಡೆರಡು. ಪೂರ್ತಿ ವ್ರತ ಹಾಳು ಮಾಡಿ ವ್ರತ ಹಾಳಾಗಿ ಹೋಯ್ತು. ಅನ್ನಮ್ಮ ಫಲಮೂಲಂ ವಾ. ಅನ್ನ ಮಾಡಿಕೊಡೋದು. ಫಲಮೂಲ ಅಂದ್ರೇನು? ಹಣ್ಣು. ಮೂಲ ಅಂದರೆ ಗಡ್ಡೆ ಗೆಣಸುಗಳು. ಯಾವುದು? ಜಲಂ, ಬರೀ ನೀರು ಕೂಡ ಹಿಡ್ಕೊಡೋದು. ಪೂಜಾ ಕಾಲೇ ಮಮ ದಿನೇ ಹೃದಯ ಶಲ್ಯಂ ತದರ್ಪಿತಂ. ಆ ರೀತಿ ಮಾಡಿದರೆ ಹೃದಯ ಶಲ್ಯಂ ತದರ್ಪಿತಂ, ನನ್ನ ಎದೆಗೆ ಶಲ್ಯ ಚುಚ್ಚಷ್ಟು ಪಾಪ ಬರುತ್ತೆ. ಇದೇ ಮಾತ್ರ ಎಲ್ಲಿ ಹೇಳಿದ್ದಾರೆ? ಚಾತುರ್ಮಾಸ ಮೊದಲೇ ವ್ರತ ಮಾಡದೆ ಹೋದರೆ, ಶಾಖವ್ರತ ಮಾಡದೆ ಹೋದರೆ ಹೃದಯ ಶಲ್ಯಂ ಮಮಾರ್ಪಿತಮ್ ಅಂತ ಹೇಳಿದ್ರಿಂದ ಅದು ಎಂದು ಕೂಡ ಆ ರೀತಿ ಮಾಡಿಕೊಡು. ಎನ್ನೆ ಹಾಂ 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 ಅದು ಹೇಳ್ತೀವಿ, ಮುಂದೆ ಬರುತ್ತೆ ಅದೀಗ ಏನ. ಅದೇ ಅದು ಕೇಳಿದ್ದು ಅವರೇ ಹೇಳ್ತಾರೆ ನೋಡಿ. ಅಥ ಅನ್ಯತ್ರ ಚ ಏನ ಅಲ್ಲ, ಇನ್ನೂ ಮುಗಿಸಿಲ್ಲ, ಶುರು ಮಾಡಿದ್ದಾರೆ ಅಷ್ಟೇ. ಪಾಪ ಮುಂದಕ್ಕೆ ಹೋಗಕ್ಕೆ ಬಿಟ್ಟಿದೆ ಹಾಗೆ ಹೇಳ್ತಾ ಇದ್ದಾರೆ. ಇನ್ನು ಏಕಾದಶಿ ದಿನೇ ದೇವಿ ಜಲಾನ್ನಾದಿ ಸಮರ್ಪಣಂ. ಅದು ವರಾಹ ಪುರಾಣ. ಅನ್ಯತ್ರ ಬೇರೆ ಕಡೆ ಹೇಳ್ತಾರೆ ಮೂತ್ರ ಬಿಟ್ಟು ಸಮಮೇವ ಸ್ಯಾತ್ ಇತ್ಯುಕ್ತಂ ಬ್ರಹ್ಮಣಾಪುರ. ಆ ರೀತಿ ಏನಾದರೂ ದೇವರ ನೀರು ಬದಲಾದ ಇಟ್ಟುಬಿಟ್ರೆ ಅದು ಮೂತ್ರಾದಿಗಳನ್ನು ನೈವೇದ್ಯ ಮಾಡಿದಷ್ಟು ಪಾಪ ಬರುತ್ತೆ ಅಂತೇಳಿ. ಅಷ್ಟು ಪಾಪ ಆದ್ದರಿಂದ ನೈವೇದ್ಯ ಮಾಡಿಕೊಡೋದು. ಮಲಮೂತ್ರನೇ ಇಟ್ಟಷ್ಟು ಪಾಪ ಬರುತ್ತೆ. ಭರದ್ವಾಜ ಸಂಹಿತಾಯಾಮ್ ಏಕಾದಶ್ಯಾಂ ನ ಹೋತವ್ಯಂ ಪಕ್ಷಯೋರುಭಯೋರಪಿ. ಏಕಾದಶಿ ದಿವಸ ಹೋಮ ಕೂಡ ಮಾಡಿಕೊಡೋದು. ಯಾವ ಹೋಮಗಳು ಏಕಾದಶಿ ಮಾಡೋ ಹಾಗಿಲ್ಲ. ಇವತ್ತು ಎಷ್ಟೋ ನೋಡಿ ಛತ್ರಗಳಲ್ಲಿ ಮದುವೆ ನಡೆದೇ ಇರುತ್ತೆ. ಮಾಧುರದೇ ಮದುವೆ ಮೇಲೆ ಊಟ ಆಗಲೇಬೇಕಲ್ಲ, ಊಟ ಆಗಬೇಕು. ಹಿಂದಿನ ದಿವಸ ಮತ್ತೆ ಅದು ಊಟ ಆಗಿರಬೇಕು. ಎಷ್ಟು ಅಸಹ್ಯ ಮಾಡ್ತಾರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ದ್ವಾದಶಿ ಬೆಳಿಗ್ಗೆ ಮದುವೆ, ಏಕಾದಶಿ ರಾತ್ರಿ ಊಟ. ವೃಕ್ಕೋತ್ತದ ಊಟ ಅದು ಭಾಳ ಪ್ರಸಿದ್ಧ. ಆದರೆ ಯಾಕೆಂದರೆ ಮೂರ್ತಿ ಇಟ್ಕೊಟ್ಟಿದ್ದಾರೆ. ಅವೈಷ್ಣವ್ರು ಏನೇನೋ ಇಟ್ಕೊಡ್ತಾರೆ, ಮಾಡ್ಲಿಕ್ಕಾಗತ್ತಾ? ಹಾಂ ಯಾರು ಇಲ್ಲದಿದ್ದರೆ ಹೇಳಿ. ಕೆಂಡ ಕಾಡದೆ ಮುಟ್ಟಿದರೆ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೆ. ನಾಗ್ನಿಹೋತ್ರಂನ ಚ ಶ್ರಾದ್ದಂ. ಅವ್ರು ಶ್ರಾದ್ದ ಕೂಡ ಮಾಡಿಬಿಡ್ತಾರೆ ಏಕಾದಶಿ ದಿವಸ.
ಅವರು ಮಾಡ್ತಾರೆ, ಭೋಜನಕ್ಕೆ ಇವ್ರು ಹೋಗ್ತಾರೆ. ಮಾಡಿದರೆ ಮಾಡದೆ ಮಾಡೋದು ಅವ್ರಿಗೆ ಪುಣ್ಯ, ಆ ಸಾಧು ಊಟ ಮಾಡಿದ ನಮಗೆ ಪುಣ್ಯ ಅಂತ ಇವ್ರು ಹೋಗ್ತಾರೆ. ಪುಣ್ಯ ಇಲ್ಲ, ದಕ್ಷಿಣೆ ಅಂತ ಗ್ಯಾರಂಟಿ ಅಂತ ಹೋಗ್ತಾರೆ. ಮಹಾ ಪಾಪ ಅದು ಮಾಡಾಗಿಲ್ಲ ಎಷ್ಟೋ ಕಡೆ. ಹಾಂ, ಅದು ಮುಂದೆ ಬರುತ್ತೆ ಈ ವಿಷಯ. ಮೊದಲು ಏನು ಹೇಳ್ತಾರೆ ಈಗ, ಇಷ್ಟು ಮಾಡಿಕೊಡೋದು ಏನು, ನಾಗ್ನಿಹೋತ್ರಂ ನಚ ಶ್ರಾದ್ದಂ ನಿತ್ಯೋಪಾಸನಮೇವ ಚ. ನಿತ್ಯೋಪಾಸನ ಇದು ಉಪಾಸನಾದಿಗಳಿದೆಯಲ್ಲ ಅವೆಲ್ಲ ಯಾವುದು, ಪಂಚಮಹಾಯಜ್ಞ ವೈಷ್ಣವ ಯಾವುದೂ ಇಲ್ಲ, ಅಗ್ನಿ ಕಾರ್ಯ ಯಾವುದೂ ಮಾಡಾಗಿಲ್ಲ. ನ ತತ್ರ ವಿಧಿಲೋಪಶ್ಚಾತ್ ಜಯಂತ್ಯಾಂ ಹರಿವಾಸರೆ. ಕೃಷ್ಣ ಜಯಂತಿ ಮತ್ತು ಏಕಾದಶಿ ದಿವಸ ಇವೆಲ್ಲ ಬಿಡಬೇಕು ಅಂತ, ಮಾಡಬೇಕಾದ ಕೆಲಸ ಬಿಡಬೇಕು ಅಂತ ಹೇಳಿದರೆ ದೋಷ ಇಲ್ಲ. ರಜೆ ದಿವಸ ಆಫೀಸ್ಗೆ ಹೋಗಲಿಲ್ಲ ಅಂಥೇಳಿ ಲೀವ್ ಹಾಕು ಅಂತ ಹೇಳ್ತಾರಾ? ಯಾಕೆ? ರಜೆ ಅದು, ಲೀವ್ ಲೆಟ್ರ್ ಕೊಟ್ಟು ಏನು ಪ್ರಯೋಜನ ಇಲ್ಲ. ಆದರೆ ಎಂದು ಹೋಗಬೇಕಾದ ದಿವಸ ಹೋಗದೆ ಹೋದರೆ ಅದು ತಪ್ಪು. ಸೊ ಇದು ನಿಷೇಧ ಮಾಡಿರೋದ್ರಿಂದ ಏಕಾದಶಿ ಕೃಷ್ಣ ಜಯಂತಿ 2 ದಿವಸಗಳ ಕಾಲ ಬ್ರಹ್ಮಯಜ್ಞಾದಿಗಳನ್ನು ಮಾಡಾಗಿಲ್ಲ, ನೈವೇದ್ಯನೂ ಇಲ್ಲ, ಎಲ್ಲ ಕ್ಯಾನ್ಸಲ್. ವಿಷ್ಣು ಧರ್ಮೇ ಅವತ್ತು ವಿಷ್ಣು ಏಕಾದಶಿ ದಿವಸ ಜಯಂತಿ ದಿವಸ ದೇವ್ರಿಗೆ ನೈವೇದ್ಯ ಮಾಡಿಕೊಡೋದು ಅಂತ ಹೇಳಿದರೆ ಮಧ್ಯರಾತ್ರಿ ಎಲ್ಲ ಕೊಟ್ಟರು ಅಷ್ಟಾಸಾಗಿ ಊಟ ಮಾಡಿಬಿಡ್ತಾರೆ. ಅನ್ನ ಒಂದು ಬಿಟ್ಟುಬಿಟ್ಟು ಫಲಾರ ಮಾಡ್ತಾರೆ. ಎಷ್ಟು ತಪ್ಪಾಗಲಿಲ್ಲ? ದೇವ್ರ ನೈವೇದ್ಯ ಇಲ್ಲ, ರಮಾ ಬ್ರಹ್ಮಾದಿ ನೈವೇದ್ಯ ಇಲ್ಲ, ವೈಶ್ವದೇವ ಇಲ್ಲ, ಆಮೇಲೆ ಬ್ರಹ್ಮಯಜ್ಞ ಏನೇನೂ ಇಲ್ಲ. ಇವರಿಗೆಲ್ಲ ಇರುತ್ತೆ ತಿನ್ಬೇಕಾದ್ರೆ. ಎಷ್ಟು ಅನ್ಯಾಯ! ಪೂರ್ತಿ ಜಯಂತಿ ಅಂತ ಮಧ್ಯರಾತ್ರಿವರೆಗೂ ಅಂತ ಹೇಳಿಲ್ವಲ್ಲ ಯಾರು ಕೂಡ. ಮಧ್ಯರಾತ್ರಿಗೆ ಉಪವಾಸ ಇರಿ, ಅರ್ಘ್ಯ ಕಟ್ಟು ತೊಗೊಳ್ಳಿ ಅಂತ ಹೇಳಿಲ್ಲ. ಅದನ್ನು ಏನಂತ ಹೇಳಿರೋದು? ಉಪವಾಸ ಅಂತ ಹೇಳಿದರೆ ಇವತ್ತು ಬೆಳಿಗ್ಗೆ ರಾತ್ರಿ 11 ಗಂಟೆ ಬಂದ ಬೇರೆ ಊರು ಊಟ ಮಾಡಿಬಿಟ್ಟ. ದಿವಸ ನಿನ್ನೆ ಉಪವಾಸ ಇದ್ದೆ ಅಂತ ಡಿಕ್ಲೇರ್ ಮಾಡ್ತಾನೆ ಅವನು. ಏನಂತ ಹೇಳ್ತಾನೆ? ನಿನ್ನೆ ಲೇಟಾಗಿ ಮಾಡಿದೆ ಅಂತ ಹೇಳ್ತಾನೆ ಅಷ್ಟೇ ಹೊರತು ಏನಂತ ಹೇಳೋದಿಲ್ಲ, ಉಪವಾಸ ಅಂತ ಹೇಳೋದಿಲ್ಲ. ಈಗ ಏಕಾದಶಿ ಜಯಂತಿ ಉಪವಾಸ ಮಾಡಬೇಕು ಅಂತ ಹೇಳಿದ ಮೇಲೆ ಅರ್ಘ್ಯ ಕೊಟ್ಟ ಮೇಲೆ ಮಾಡಬೇಕು ಅಂತ ಏನರ್ಥ? ಉಪವಾಸ ಅಂತ ಆಗಲೇ ಇಲ್ಲ ಅದು, ಗೊತ್ತಲ್ಲ, ಉಪವಾಸ ಆಗಲೇ ಇಲ್ಲ. ಅದರಿಂದಾಗಿಯೇ ಅದು ತಪ್ಪು. ತುಂಬ ಜನ ಮಾಡ್ತಾರೆ, ಈ ಕೆಲವು ಬಿಟ್ಟಿದ್ದಾರೆ, ಆದರೆ ಇನ್ನೂ ಕೆಲವು ಬಿಡದೇ ಇದ್ದವ್ರು ಇದ್ದಾರೆ. ಯಾಕೆ ನಮ್ಮ ಸಂಪ್ರದಾಯ ಅಂತೇಳಿ, ಸಂಪ್ರದಾಯ ವಾಕ್ಯ ಮುಖ್ಯ ಸಂಪ್ರದಾಯ ಅಂತೇಳಿ. ನಾವು ಕ್ಲಾಸ್ಗೆ ಹೋಗಿದ್ದಾರೆ, ಕಾಪಿ ಹೊಡೆಯೋದು ಸಂಪ್ರದಾಯ ಅಂತ ಒಪ್ಕೊಂಡ್ಬಿಡ್ತಾರೆ. ಕಾಪಿ ಹೊಡೆದ ಸಂಪ್ರದಾಯ, ನಮ್ಮಪ್ಪ ಕಾಪಿ ಹೊಡೆದ, ನಮ್ಮ ತಾತರು ಕಾಪಿ ಹೊಡೆದ, ನಾನು ಹೊಡಿತೇನೆ ಅಂತ ಕೇಳಿದರೆ ಅವರೆಲ್ಲರದು ಇನ್ವ್ಯಾಲಿಡ್ ಆಗುತ್ತೆ ಅಂತ ಹೇಳಿ. ಹಿಂದೆ ಮಾಡಿದ ತಪ್ಪು ಇವರು ಮಾಡಿದ ತಪ್ಪಿನಿಂದ ಏನಾಗೋದಿಲ್ಲ, ಸರಿ ಹೋಗೋದಿಲ್ಲ. ಅದು ವಂಶ ಇನ್ನೂ ತಪ್ಪು ಜಾಸ್ತಿ ಆಗುತ್ತೆ ಅದರಿಂದ. ಅದು ಹೇಳಿದ್ನಲ್ಲ, ಹಠ. ಅದೇನು ಜಾಡ್ತಾನೆ ಅಲ್ಲ ಅದು. ಪಾಪ ಅವ್ರು ಎಷ್ಟು ಒಳ್ಳೇದು ಮಾಡ್ಲಿಕ್ಕೆ ಹೊರಟ್ರು ಕೂಡ ಇವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇವ್ರ ಯೋಗ್ಯತೆ ಇಲ್ಲ ಅಂತ. ಹಠ ಮಾಡಬಾರ್ದು ಹಾಗೆಲ್ಲ. ನಮ್ಮ ಸಂಪ್ರದಾಯ ಅಂತ ಹೇಳ್ತಾರೆ ಕೆಲವು. ನೀವು ಆಚಾರ್ಯ ಹೇಳಿದ ಸಂಪ್ರದಾಯ ಮುಖ್ಯನೋ, ಶಾಸ್ತ್ರ ಮುಖ್ಯನೋ, ಸಂಪ್ರದಾಯ ಮುಖ್ಯನೋ? ಸಂಪ್ರದಾಯಕ್ಕೆ ಬೆಲೆ ಬರೋದು ಯಾವಾಗ? ಶಾಸ್ತ್ರಕ್ಕೆ ಸಪೋರ್ಟ್ ಇದ್ದರೆ, ಶಾಸ್ತ್ರಕ್ಕೆ ಅಪೋಯನಿಸ್ಟ್ ಇದ್ದರೆ ಯಾವ ಸಂಪ್ರದಾಯಕ್ಕೂ ಮಹತ್ವ ಇಲ್ಲ. ನ ತತ್ರ ವಿಧಿಲೋಪಸ್ಯಾತ್ ಜಯಂತ್ಯಾಂ ಹರಿವಾಸರೆ ಇತಿ ವಿಷ್ಣುಧರ್ಮೇ. ವಿಷ್ಣೋರಹನಿ ಸಂಪ್ರಾಪ್ತೆ ಪಕ್ಷಯೋರುಹಯೋರಪಿ ನಾತ್ರ ನಾನ್ನಂ ದದ್ಯಾತ್ ಜಲಂ ವಾಪಿ ನ ಹೋತವ್ಯಂ ಸುರಾದಿಶು ಇತಿ ಮಾಧವೀಯೇಪಿ. ವಿಷ್ಣೋರಹನಿ ಸಂಪ್ರಾಪ್ತೆ. ವಿಷ್ಣೋರಹನಿ ಅಂದರೆ ಹರಿದಿನ. ಹರಿದಿನ ಬಂದಾಗ ಎರಡೂ ಪಕ್ಷದಲ್ಲಿ, ಅದು ಶುಕ್ಲ ಪಕ್ಷ, ಇನ್ನೂ ಕೆಲವು ಬುದ್ಧಿವಂತರಿರ್ತಾರೆ, ಶುಕ್ಲ ಪಕ್ಷದಲ್ಲಿ ಮಾಡ್ಬೋದು, ಕೃಷ್ಣ ಪಕ್ಷದಲ್ಲಿ ಮಾಡಬಾರ್ದು. ಕೆಲವು ಕೃಷ್ಣ ಪಕ್ಷ ಶುಕ್ರವಾರ ಕೆಲವರು ಇರ್ತಾರೆ, ಏನೋ ಒಂದು ಸಮಾಧಾನ ಮಾಡ್ಕೊತಿರ್ತಾರೆ. ಎಷ್ಟೋ ಜನ 2 ಏಕಾದಶಿ ಉಪವಾಸ ಮಾಡೋದಿಲ್ಲ. ಶುಕ್ಲ ಪಕ್ಷ ಮಾತ್ರ ಮಾಡೋರಿದ್ದಾರೆ, ಕೃಷ್ಣ ಪಕ್ಷ ಮಾಡೋದಿಲ್ಲ. ಕೆಲವು ವರ್ಷಕ್ಕೊಂದೇ ಮೊದಲ ಏಕಾದಶಿ ಮಾತ್ರ ಮಾಡೋರು ಸಿಗ್ತಾರೆ. ಅದಕ್ಕೆ ಅರ್ಥ ಇಲ್ಲ. ಎಲ್ಲ ಏಕಾದಶಿಗಳು ಏನವೋ ದೃಷ್ಟಾಂತ ಕೊಡ್ತಾರೆ ಆಚಾರ್ಯರು. ಯಥಾ ಗೌರ್ ನೈವ ಹಂತವ್ಯ ಶುಕ್ಲಾ ಕೃಷ್ಣೇತಿ ಭಾಮಿನಿ. ಗೋಹತ್ಯೆ ಮಾಡಿಕೊಡೋದು ಅಂದರೆ ಬಿಡಿ ಗೋಹತ್ಯೆ ಮಾಡಿಕೊಡೋದು, ಕಪ್ಪು ಗೋಹತ್ಯೆ ಮಾಡಿಕೊಡೋದು ಅಂತ ಕೇಳ್ತೀರಾ? ಏನರ್ಥ ಅದಕ್ಕೆ? ಗೋವು ಅಂದರೆ ಗೋವೆ, ಏಕಾದಶಿ ಅಂದರೆ ಏಕಾದಶಿನೇ ಅಷ್ಟೇ ಹೊರತು ಏನು ಮಾಡೋಂಗಿಲ್ಲ, ಯಾವ ಏಕಾದಶಿನೂ ಬಿಡೋಂಗಿಲ್ಲ. ಭರಣಿ ನಕ್ಷತ್ರದ ಏಕಾದಶಿ ಮಾಡಿಕೊಡೋದು, ಶ್ರವಣ ಇದ್ದರೆ ನಾವು ದ್ವಾದಶಿ ಹೇಗೆ ಉಪವಾಸ ಮಾಡ್ತೀವಿ ಹಾಗೆ ಅಲ್ಲೊಂದು ಪಂಗಡ ಇದೆ. ಭರಣಿ ನಕ್ಷತ್ರ ಏಕಾದಶಿ ಬಂದರೆ ಏಕಾದಶಿ ಉಪವಾಸ ಮಾಡಿಕೊಡೋದು ಎಂಬ ಜನ ಇದ್ದಾರೆ. ಅರ್ಥ ಆಯ್ತಾ? ಅದೆಲ್ಲ ಆಚಾರ ಕೊಟ್ಟು ಮಾಡ್ತಾರೆ. ಇವೆಲ್ಲ ಕೆಟ್ಟ ಪದ್ಧತಿಗಳು. ಅದೇ ಅವರೆಲ್ಲ ಏಕಾದಶಿ ಮಾಡೋರೆ ತಪ್ಪು ಮಾಡಿ ಪುಣ್ಯ ಕಳ್ಕೊಂಡ್ಬಿಡ್ತಾರೆ. ಅರ್ಥ ಆಯ್ತಾ? ದೇವರನ್ನು ನಂಬೋರೇನೆ ಯಾರು ನಾಸ್ತಿಕ ಪ್ರತಿಷ್ಠಾಪನೆ ಮಾಡೋ ದೇವ್ರ ಗುಡಿಗೆ ಹೋದರೆ ಅದು ದೇವ್ರ ಗುಡಿ ಅಲ್ಲ ಅಂತ ಹೇಳ್ತಾರೆ. ಅವನು ನಾಸ್ತಿಕ. ಆದರೆ ದೇವಸ್ಥಾನ ಇರೋದು ಕಟ್ಸಿರೋದು, ಯಾಕೆ ದುಡ್ಡು ಬರುತ್ತೆ ಅಂತೇಳಿ ಅಷ್ಟೇ. ಅದು ತಪ್ಪು, ಅಲ್ಲಿ ಹೋಗಲೇಬಾರದು. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ನಾಸ್ತಿಕನಿಗೆ ಆ ದೇವರ ಹೆಸರೇಳೋ ಅಧಿಕಾರ ಕೂಡ ಇಲ್ಲ. ಅವನು ಹಾಗೇನೆಷ್ಟು ಅವನು ಈ ಕ್ರಿಮಿನಲ್ ಹತ್ರ ಹೋದರೆ ಹಾಗೆ ಏನೋ ಅದು ಅವ್ರು ಮಾಡ್ಕೊಂಡಿದ್ದಾರೆ. ಕೆಲವರು ಯಾರೋ ಪುರೋಹಿತರು ಹೇಳಿಬಿಡ್ತಾರೆ ಹಾಗೆ, ಗೊತ್ತಾಯ್ತಾ? ಅವ್ರಿಗೆ ಹೇಳ್ತಾರೆ, ಅವ್ನು ನಂಬಿಟ್ಬಿಡ್ತಾರೆ. ನಮ್ಮ ಪುರೋಹಿತರು ಹೇಳಿದ್ಮೇಲೆ ಮುಗಿದೋಯ್ತು ಅಷ್ಟೇ. ಅವನು ತಿಳುವಳಿಕೆ ಇಲ್ದವನು. ಏಕಾದಶ್ಯಾಮ್ನ ಕದಾಚಿತ್ ಶ್ರಾದ್ದಂ ಕುರ್ಯಾತ್. ಏಕಾದಶಿ ಇನ್ನೂ ಕೆಲವು ವೈಶ್ವದೇವಂ ಬಲಿಂಚಾಪಿ ನಿತ್ಯ ಹೋಮಂ ತಥೈವ ಚ ತರ್ಪಣಂ ಪಿತೃದೇವಾನಾಂ ವರ್ಜಯೇ ಧರಿವಾಸರೆ. ವೈಶ್ವದೇವ ಇಲ್ಲ, ಬಲಿಹರಣ ಇಲ್ಲ, ನಿತ್ಯ ಹೋಮ ಉಪಾಸನಾದಿಗಳಿಲ್ಲ, ಪಿತೃದೇವತ ತರ್ಪಣ ಇಲ್ಲ. ಅದಿಷ್ಟೇ ಏಕಾದಶಿ ಮಾಡಿಕೊಡು. ವರಾಹ ಪುರಾಣೇ ಚ
ಗುಡೋದಕಂ ಚೇಕ್ಷುದಂಡಂ ಆಪೋ ಮೂಲಂ ಇನ್ನು ಡೀಟೇಲಾಗಿ ಹೇಳ್ತಾರೆ. ಗುಡೋದಕಂ ಅಂದರೆ ಪಾನಕ ಶರಬತ್ತು, ಅದು ಮಾಡಾಗಿಲ್ಲ, ಬೆಲ್ಲದ ನೀರು ಅಂತ ಅರ್ಥ. ಇಕ್ಷುದಂಡ ಕಬ್ಬಿನ ಕೋಲು, ಆಪಹ ನೀರು, ಮೂಲಂ ಗಡ್ಡೆಗೆಣಸು, ಆಮೇಲೆ ಘೃತ ತುಪ್ಪ, ಪಯಃ ಹಾಲು, ಆಮೇಲೆ ಮದ್ದುಗುಸ್ತಿ ಅಂದರೆ ಇವೆಲ್ಲ ನಮ್ಮ ಯಾವುದದು ಜೇನುತುಪ್ಪ ಅಷ್ಟೇ ಅಲ್ಲ, ಹೆಸರುಬೇಳೆ ಇತ್ಯಾದಿಗಳು. ಆಮೇಲೆ ಕೋಸಂಬರಿ, ಕದಲಿ, ಬಾಳೆಹಣ್ಣು, ಆಮೇಲೆ ಚೈವ ಔರತಘ್ನಸ್ಯ ಅಷ್ಟಕಂ ವಿದು, 8 ಕೂಡ ಏನಂತ ಕರೀತಾರೆ, ಎಂದು ಕೂಡ ಇವನ್ನ ಮಾಡಲೇ ಕೊಡೋದು, ನೀವು ಅವತ್ತು ಕೂಡ ಮಾಡಿಕೊಡೋದು. ಅಷ್ಟವು ತಾನಿ ಔರತಘ್ನಾನಿ ಯಾನಿ ಜಿಘ್ನಹರೇರ್ದಿನೇ ಮಲಮೂತ್ರ ಪುರೀಷಾದಿ ಭಕ್ಷಣಂ ಕೃತವಾನಸೌ. ಒಂದು ಕೆಲವು ನಿಯಮಗಳಿದೆ. ಕೆಲವು ವ್ರತ ಮಾಡ್ತಕ್ಕಂಥವರಿಗೆ ಆಪತ್ಕಾಲದಲ್ಲಿ ಇಷ್ಟು ತೊಗೊಂಡ್ರೆ ವ್ರತ ಹೋಗೋದಿಲ್ಲ ಅಂತ ನಿಯಮ ಇದೆ. ಅರ್ಥ ಆಯ್ತಾ? ಕೆಲವು ವ್ರತ ಮಾಡೋರು ಉಪವಾಸ ವ್ರತನೇ ಮಾಡ್ತಾರೆ, ಏಕಾದಶಿ ದಿವಸ ಅಲ್ಲ, ಕೃಷ್ಣ ಜಯಂತಿ ಅಲ್ಲ, ಬೇರೆ ದಿವಸ ಉಪವಾಸ ಮಾಡೋ ಪ್ರಸಂಗ ಬಂದಾಗ ನಿಮಗೆ ಆಗದೆ ಹೋದರೆ ಇಷ್ಟನ್ನು ತೊಗೊಂಡ್ರೆ ದೋಷ ಇಲ್ಲ ಅಂತ ಹೇಳ್ತಾರೆ. ಯಾವುದು? ಗುಡೋದಕ, ಇಕ್ಷುದಂಡ, ನೀರು, ಫಲಮೂಲ, ಘೃತ, ಪಯಃ, ಇದು ಹೆಸರುಬೇಳೆ ಹಾಕಿ ಹೆಸರುಬೇಳೆ ಅನ್ನ ಮಾಡ್ತಾರಲ್ಲ, ಕದಲಿ, ಇವನ್ನ ತೊಗೊಂಡ್ರೆ ವ್ರತ ಹೋಗೋದಿಲ್ಲ ಅಂತ 8 ಕೊಟ್ಟಿದ್ದಾರೆ. ಇದು ದೇವರ ಏಕಾದಶಿಗೆ ಅಪ್ಲಿಕಬಲ್ ಅಲ್ಲ ಅಂತ ಹೇಳ್ಬಿಟ್ಟು, ಏಕಾದಶಿಗೆ ಏನಲ್ಲ ಅಪ್ಲಿಕಬಲ್ ಅಲ್ಲ. ಆದ್ದರಿಂದ ಇದನ್ನು ವಾಕ್ಯ ಇಟ್ಕೊಂಡು ಮಾಡ್ಲಿಕ್ಕೆ ಹೋಗಬೇಡಿ. ಎರಡು ಬೇರೆ ಉಪವಾಸ ವ್ರತಗಳನ್ನು ಮಾಡ್ಲಿಕ್ಕೆ ಅಕಸ್ಮಾತ್ ಆಗದೆ ಹೋದರೆ ಈ ರೀತಿ ಮಾಡಿದರೆ ವ್ರತ ಹೋಗೋದಿಲ್ಲ. ಆದರೆ ಏಕಾದಶಿ ಮಾತ್ರ ಇವು ಅಪ್ಲಿಕಬಲ್ ಅಲ್ಲ, ನೈವೇದ್ಯ ಮಾಡೋಕ್ಕೆ ಬರೋದಿಲ್ಲ. ವಿಷ್ಣು ಪಂಚಕ ಏನು ಸಂಕಲ್ಪ ಮಾಡ್ದೆ ಅಂತ ತಿಳ್ಕೊಬೋಣ. ಸಂಕಲ್ಪ ಮಾಡ್ದೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ, ಯಾವುದೋ ರೋಗ ಬಂದೋಯ್ತು, ಬಿಡ್ಲಿಕ್ಕೂ ಸಾಧ್ಯ ಇಲ್ಲ, ಮಾಡಲಾರ. ಈ ರೀತಿ ಮಾಡಿದರೆ ಏನಾಯ್ತು ಅಲ್ಲಿಗೆ? ಪರವಾಗಿಲ್ಲ. ಅದು ಏಕಾದಶಿ ವಿಷ್ಣು ಪಂಚಕ, ಏಕಾದಶಿ ಬಿಟ್ಟು ಇಷ್ಟು ಬಿಡೋದು ವಿಷ್ಣು ಪಂಚಕಗಳು. ಏಕಾದಶಿ ಬೆಳೆದು ಬೇರೆ ದಿವಸಗಳು ವಿಷ್ಣು ಪಂಚಕ ಸಂಕಲ್ಪ ಮಾಡ್ದೆ, 4ನೇ ದಿವಸಕ್ಕೆ ಹೆಚ್ಚು ಕಡಿಮೆ ಆಗುತ್ತೆ. ಏನು ಮಾಡಬೇಕಾಗ? ವ್ರತ ಪೂರ್ತಿ ಸಂಕಲ್ಪ ಮಾಡಿದ್ದಾನೆ ಬಿಡಕೊಡೋದು, ಆದರೆ ಉಪವಾಸ ಎಲ್ಲಕ್ಕೆ ಸಾಧ್ಯ ಇಲ್ಲ. ಇಂಥ ತೊಗೊಂಡ್ರೆ ಏನಾಗುತ್ತಾಗ? ವ್ರತ ಹೋಗಲಿಲ್ಲ, ಆದರೆ ಮುಖ್ಯ ಪೂರ್ಣ ಫಲ ಬರದೆ ಹೋದರೂ ಕೂಡ ಎಷ್ಟಕ್ಕೆ ಬಂತೀಗ? ಒಂದು ಸ್ಟೇಜ್ 35-40 ಬಂದರೂ ಸಾಕು. ಅದು ವ್ರತದ ಕಾನ್ಸೆಪ್ಟ್ ಇದೆಯಲ್ಲ ಅವನಿಗೆ, ಆ ರೀತಿ. ಅದು ಏಕಾದಶಿ ಮಾತ್ರ ಕಾರಣ ಕೊಡಬಾರ್ದು ಅಂತ ಹೇಳ್ತಾ. ಏಕಾದಶಿಗೆ ಕಾರಣ ಪ್ರಾಣ ಹೋಗುತ್ತೆ ಅಂದರೆ ಹೋಗಲಿ, ಎಂದ ಹೋಗೋ ಪ್ರಾಣ ಹೊತ್ತು ಹೋಗುತ್ತೆ ಅಷ್ಟೇ ಹೊರತು ಪ್ರಾಣ ಹೋಗುತ್ತೆ ಎಂಬುದು ದೊಡ್ಡ ಕಾರಣ ಅಲ್ಲ ಅಂತ. ಏಕಾದಶಿಗೆ ಮಾತ್ರ. ಏನ ಯಾವುದು? ಮಾಡ್ಬೋದು, ಆ ರೀತಿಯೂ ಮಾಡ್ಬೋದು. ಅದು ವ್ರತ ಅಷ್ಟೇ ಬರ್ತಾವೆ, ಪುಣ್ಯ ಬರುತ್ತೆ. ಎಷ್ಟೋ ಜನ ಮಾಡ್ತಾರೆ ಆ ಥರ, ಇವತ್ತಿಗೂ ಎಷ್ಟು ಜನ ರೀತಿ ಮಾಡ್ತಾರೆ. ಪೂರ್ತಿ ಉಪವಾಸ ಎಲ್ಲಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಷ್ಟು ದಿವಸ ವಿಷ್ಣು ಪಂಚಕ ಪೂರ್ತಿ ಏಕಾದಶಿ ಪೂರ್ತಿ ಮಾಡಿಬಿಟ್ಟು ಉಳಿದ ದಿವಸಗಳ ಕಾಲ ಸ್ವಲ್ಪ ಏನಾದ್ರು ಲೈಟ್ ಟಿಫಿನ್ ತೊಗೊಂಡು ಮಾಡೋರಿದ್ದಾರೆ. ಅಂಥವು ಮಾಡೋರು ಬರೀ ನೀರು ಕುಡಿಯೋದು ಅಥವಾ ಬರೀ ಹಾಲು ತೊಗೊಳೋದು ಅಂಥವ್ರು ಮಾಡಿ ಕೂಡ ಏನಾಯ್ತು ಅಲ್ಲಿಗೆ? ವಿಷ್ಣು ಪಂಚಕ ನಾವು ಒಂದು ಮಾಡಿದ್ದೀವಿ ಅಂತೇಳಿ. ಬಟ್ ಅವ್ರಿಗೆ ಗೊತ್ತಿರಬೇಕು ಏನಂತ, ಇವತ್ತು ಮಡಿ 100% ಎಲ್ಲರೂ ಎಲ್ಲಿ ಮಾಡೋದಿಲ್ಲ ಹಾಗೆ. ಧಾವಣಿ ಮಡಿ ಬೇರೆ, ಎಷ್ಟೊಟ್ಟು ಮಡಿಗಳಿವೆ ಅಲ್ಲ, ಆ ಟೈಪ್ ಮಾಡೋದಿಲ್ಲ. ಅವಗಾಹನ ಸ್ನಾನ ಮಾಡಿದ್ರೇ 100% ಮಡಿ. ಬೆಂಗಳೂರು ಅವಗಾಹನ ಎಲ್ಲಿ ಹೋಗ್ಬೇಕು ನೀವು? ಅದಕ್ಕೀಗ ಸಾಧ್ಯ ಇಲ್ಲ. ಭಾರಿ ಮಡಿ 100% ಅಂದರೆ ಪೂರ್ತಿ ಮುಳುಗಿ ಸ್ನಾನ ಮಾಡಬೇಕು, ಅದು 100% ಮಡಿ ಆಗೋದು. ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ, ಎಷ್ಟು ಕಡೆ ಸಾಧ್ಯ? ಅದೇ ರೀತಿಯೇ ಇದು ಕೂಡ ಹಾಗೆ. ಉಪವಾಸ ಕೂಡ ಏಕಾದಶಿ ಬಿಟ್ಟದಕ್ಕೆ ಅನ್ವಯ. ಅಲ್ಲ, ಎಂಟು ತೊಗೊಳ್ಳಿ, 8 ತೊಗೊಂಡ್ರೆ ಆಯ್ತು ಅಂತ ಹೇಳಿದ್ರೆ ಅದು ಹೆಂಗೆ ಬಿಟ್ಟಿರೋದ್ರಿಂದ ಬೆಳಗ್ಗೆ ತೊಗೊಂಡು ಬರೋ ದಿವಸದವ್ರಿಗೆ ನಾನ್ ಸ್ಟಾಪ್ ಅಜೀರ್ಣ ಆಗಿರುತ್ತೆ. ಅನ್ನಂ ಮತ್ತು ಆಚಾರ್ಯರು ಕೊಟ್ಟು ಮಾಡಿರೋ ವಾಕ್ಯ ಕೃಷ್ಣಾವರ್ತ ಮಹಾಣವದಲ್ಲಿ, ಅನ್ನಂ ಸಮರ್ಪಯೇತ್ ಮಹ್ಯಂ ಯಸ್ತು ಸ ಮದ್ವಾಸರೇ ಶುಭೆ ತಶ್ಚಾಪಿ ದರಯ ಪ್ರೋಕ್ತಃ ಕಿಂ ಪುನರ್ಭೋಜನೆ ಕೃತೆ ಅನ್ನಂ ನಿವೇದಯೇತ್ ವಿಷ್ಣೋ ಸಂಪ್ರಾಪ್ತೆ ಹರಿವಾಸರೆ ತಶ್ಚಾಪಿ ನಿಷ್ಕೃತಿರ್ನಾಸ್ತಿ ಕಿಮು ತದ್ ವಾಸರಾಶಿನಃ ಇತಿ. ಅಂದರೆ ಅನ್ನದ್ದು ಏಕಾದಶಿ ದಿವಸ ದೇವರಿಗೆ ನೈವೇದ್ಯ ಮಾಡಿದರೂ ಕೂಡ ನರಕ ಆಗುತ್ತೆ ಅಂತ ಹೇಳಿದ ಮೇಲೆ ಇನ್ನು ತಾನೇ ತಿಂದರೆ ಕೇಳಬೇಕಾ ಅಂತ ಹೇಳಿದ್ರು. ದೇವರಿಗೆ ನೈವೇದ್ಯ ಅನ್ನ, ದೇವರಿಗೇ ಅನ್ನ ನೈವೇದ್ಯ ಮಾಡಬಾರ್ದು ಅಂದಮೇಲೆ ಇನ್ನು ತಾನು ತಿಂದರೆ ಎಷ್ಟು ಪಾಪ ಅಂತ ಹೇಳೋಕ್ಕೆ ಸಾಧ್ಯ ಇದೆಯಾ ಅಂತ ಅದು ಒಂದು 2 ಮಾತಿನ ಅರ್ಥ ಅದೇ. ಅಷ್ಟೇ ಅಲ್ಲ, ಕಿಮು ತದ್ವಾಸರಾಶಿನಃ, ಅವನಿಗೆ ಎಷ್ಟಂದರೆ ಕೆಲವು ಪ್ರಾಯಶ್ಚಿತ್ತ ಇದೆ, ಇದು ಪ್ರಾಯಶ್ಚಿತ್ತನೇ ಇಲ್ಲ. ಏಕಾದಶಿ ನೈವೇದ್ಯ ಮಾಡೋರಿಗೆ, ಏಕಾದಶಿ ತಿನ್ನೋರಿಗೆ ಏನಿಲ್ಲ, ಪ್ರಾಯಶ್ಚಿತ್ತನೇ ಇಲ್ಲ. ಕೆಲವು ಹೇಳ್ತಾರಲ್ಲ, ಲೇಟಾಗಿ ಬಂದೆ ಸ್ವಲ್ಪ ಹೇಳಿ ಮೆಡಿಸಿ ಒಳಗೆ ಬಿಡ್ತೀರಿ ಅಂತ ಕೇಳಿ ಹೇಳ್ತಾರೆ, ಬಿಟ್ಬಿಡಿ ಒಳ್ಳೆ ಹುಡುಗ ಬಿಟ್ಬಿಡ್ತಾರೆ. ಕಾಪಿ ಹೊಡಿತಾರೆ ಬಿಟ್ಟುಬಿಡಿ ಅದ್ರ ಗತಿ ಏನಾಗ್ತದೆ? ಕಥೆನೇ ಮುಗಿತಾರೆ. ಅವ್ರು ಹೇಳೋ ಸಾಧ್ಯನೇ ಇಲ್ಲ, ಅವ್ರು ಹೇಳೋದಕ್ಕೆ. ಗೊತ್ತಾಯ್ತಾ? ಅದೇ ರೀತಿ ಕೆಲವೊಂದು ಏಕಾದಶಿ ತಿನ್ನೋದಕ್ಕೆ ಎಕ್ಸಾಮ್ಷನ್ ಯಾರು ಕೊಟ್ಟರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತಾರೆ. ಹೇಳಬೇಕು, ಐ ಆಮ್ ಸಾರಿ ಅಂತ ಹೇಳಬೇಕು ಅಷ್ಟೇ ಹೊರತು ಕೊಡ್ಲಿಕ್ಕಾಗೋದಿಲ್ಲ. ತಥಾ ಅದು ಮುಂದೆ ನೋಡಿ ಬಂದ್ಮೇಲೆ ಅದನ್ನು ಯಾವಂತಹ 3 ಲೋಕೇಶು ವಿದ್ಯಂತೆ ಪಾಪರಾಶಯ
ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೇ. ಎಷ್ಟು ದೋಷ ಅಂದರೆ ಜಗತ್ತಿನೊಳಗೆ ಎಷ್ಟೆಷ್ಟು ಪಾಪಗಳು ಅಂತೀವಿಯೋ ಅಷ್ಟೆಲ್ಲ ಪಾಪ ಒಂದೇ ಕಡೆ ಸಿಗಬೇಕು ಅಂತಿದ್ದರೆ ಏಕಾಶಿ ತಿಂದುಬಿಡಿ, ಅದರಲ್ಲಿ ಬಂದುಬಿಡುತ್ತೆ ಅಂತೇಳಿ. ಏಕಾಶಿ ಒಂದು ಇನ್ನೇನು ಮಾಡಿಲ್ಲ ಅವನು, ಗೋಹತ್ಯೆ ಯಾವ್ಯಾವ ದೋಷನೂ ಮಾಡಿಲ್ಲ, ಆದರೆ ಎಲ್ಲ ಪಾಪ ಕಟ್ಕೊಂಡ್ಬಿಟ್ಟಿದ್ದಾರೆ. ತಮಾಷೆ ಅಂದರೆ ಒಂದು ಪಾಪನೂ ಆ್ಯಕ್ಚುಲಿ ಮಾಡಿಲ್ಲ, ಬಟ್ ಎಲ್ಲ ಪಾಪನೂ ಒಟ್ಟಿಗೆ ಮಾಡಿದಷ್ಟು ಪಾಪ ಯಾವ ಬರುತ್ತೆ ಅಂದರೆ ಏಕಾಶಿ ತಿಂದರೆ. ಎಷ್ಟು ಜನ ತಿಂತಾರೆ ಇವತ್ತು ಗೊತ್ತಾದರೆ ಎಷ್ಟು ಪಾಪ ಕಟ್ಕೋತಾರೆ. ಅದು ನೋಡಿ ಬಿಡ್ದೋರೆ ಅಂತಾರೆ, ಅಯ್ಯೋ ಎಷ್ಟು ಪುಣ್ಯವಂತರು ನಮಗಿಲ್ಲ ಅಂತ ಕುರ್ಕೊಬಿಟ್ಟು ಬದೀತಾ ಆಗುತ್ತೆ. ಏಕಾಶಿ ಮಾಡೋರು ಏಕಾಶಿ ತಿನ್ನೋರು ನೋಡಿಬಿಟ್ಟು ಅಯ್ಯೋ ನಮ್ಮ ಮನೆ ಬಾರ ನೋಡಿ ಉಪವಾಸ ಕೂತಿದ್ದೀವಿ, ಅವ್ರು ಎಷ್ಟು ಪುಣ್ಯವಂತ ತಿಂತಿದ್ದಾರೆ ಅಂತ ತಿಳ್ಕೊಂಬಿಟ್ರೆ ಭಾರಿ ತಪ್ಪು. ಏನು ತಿಳ್ಕೊಬೇಕು, ಎಷ್ಟು ಪಾಪ ಇವನು, ಪಾಪ ತಿಳುವಳಿಕೆನೇ ಇಲ್ಲ ಇವನಿಗೆ. ಯಾರು ಡಸ್ಟ್ಬಿನ್ನಲ್ಲಿ ತೊಗೊಂಡು ತಿಂತಿರ್ತಾರೆ ನೋಡಿ, ಸಂತೋಷ ಪಡ್ತಾರಾ? ಎಷ್ಟು ಪುಣ್ಯಾತ್ಮ ಅಂತಾರೆ ಅವ್ರನ್ನ. ಅಯ್ಯೋ ಎಷ್ಟು ಮೂರ್ಖ ಅಂತ ಕರೀತಾರಲ್ಲ, ಹಾಗೆ ತಿಳುವಳಿಕೆ ಇಲ್ಲ ಇವರಿಗೆ ಅಷ್ಟೇ ಹೊರತು ಆ ವ್ರತ ಬಿಟ್ಟವ್ರನ್ನ ಕಂಡು ನಾವು ಮಾಡೋ ವ್ರತ ನಾವು ಬಿಟ್ಟು ಚೆನ್ನಾಗಿತ್ತು ಹಾಗೆಲ್ಲ ಅನ್ಕೊಳಕ್ಕೆ ಹೋಗಬಾರ್ದು. ಅದರಿಂದನೇ ಪಾಪ ಬರುತ್ತೆ ಎಷ್ಟೋ ಸಲ. ಅವ್ರು ಪಾಪಿಗಳು ಅಂತ ತಿಳ್ಕೊಬೇಕೇ ಹೊರತು ಅವ್ರು ಪುಣ್ಯಾತ್ಮರು ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ತಂಡಲು ಅತಸ್ತಸ್ಮಿನ್ ದಿನೇ ಗಂಧಂ ಅಪಿ ಅನ್ನಸ್ಯ ವರ್ಜಯೇತ್. ಅದಕ್ಕೆ ಹೇಳ್ತಾರೆ ಅನ್ನ ತಿನ್ಕೂಡ್ದು ಅಲ್ಲ, ಅನ್ನದ ಗಂಧ ವಾಸನೆ ಕೂಡ ಬರಬಾರ್ದು. ಒಗ್ಗರಣೆ ವಾಸನೆ ಸುಮ್ಮನೆ ಎಳ್ಕೊಂಬಿಡೋದು ಅಂತ ತೊಯ್ಬಿಟ್ಟು ಅಷ್ಟಾದರೂ ಧರ್ವಾಧಾರ ಆಗಲಿ ಅಂತೇಳಿ ಅಷ್ಟಕ್ಕೆ ತಿನ್ನು ಪಾಪ ಬರುತ್ತೆ. ತಂಡಲು ಅಗ್ನಿ ಅಂಬು ಸಂಯೋಗಾತ್ ಪಿಷ್ಟಂ ಲವಣ ಯೋಗತಃ ಫಲಂ ತ್ರಿತಯ ಸಂಯೋಗಾತ್ ಅನ್ನಂ ಭವತಿ ತಕ್ಷಣಾತ್. ತಂಡುಲಃ ಯಾವುದೇ ಧಾನ್ಯ, ಬರೀ ಅಕ್ಕಿನೇ ಆಗಬೇಕಾಗಿಲ್ಲ, ಅದು ಅಗ್ನಿ ಅಂಬು ಸಂಯೋಗಾತ್. ಏನರ್ಥ ಅದಕ್ಕೆ? ಅಗ್ನಿ ನೀರಂದು ಏನರ್ಥ? ಬೇಯಿಸಿದರೆ ಅಂತ ಅರ್ಥ. ಅಗ್ನಿ ನೀರು ಹಾಕೋದಕ್ಕೆ ಏನಂತಾರೆ? ಬೇಯಿಸೋದು ಅಂತ. ಅಗ್ನಿ ಅಂಬು ಸಂಯೋಗಾತ್ ಪಿಷ್ಟಂ ಲವಣಯೋಗತಃ. ಹಿಟ್ಟಿಗೆ ಉಪ್ಪು ಹಾಕಿಬಿಟ್ರೆ ಅದೇನಂತಾರೆ? ಅನ್ನ. ಹಿಟ್ಟಿಗೆ ಉಪ್ಪು ಹಾಕಿದರೆ ಅನ್ನ. ಯಾವುದೇ ಧಾನ್ಯ ಬೇಯಿಸಿದರೆ ಅನ್ನ. ಫಲಂ ತ್ರಿತಯ ಸಂಯೋಗಾತ್. ಈ ಹಣ್ಣಿಗೆ ಏನೋ ಮಾಡಿ ತಿಂದುಬಿಡ್ತಾರಲ್ಲ ಕೆಲವೆಲ್ಲ, ಇದು ಮಾಡದೆ ಮಾಡೋದು, ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂದ್ಬಿಡೋದು, ಟೇಸ್ಟ್ ಚೇಂಜ್ ಮಾಡೋದಕ್ಕೋಸ್ಕರ. ತ್ರಿತಯ ಸಂಯೋಗಾತ್ ಅಂದ್ರೇನು? ಬೇಯಿಸೋದು, ಉಪ್ಪು ಹಾಕೋದು ಮಾಡಿಬಿಟ್ರೆ ಹಣ್ಣು ಕೂಡ ಏನಾಯ್ತು ಅಲ್ಲಿಗೆ? ಅದು ಅನ್ನನೇ ಇದ್ದ ಹಾಗೆ. ಆಸಕ್ತರಿಗೆ ಏನಾದ್ರು ಫಲ ತೊಗೋಬೇಕು ಅಂತ ಹೇಳಿದರೆ ತೀರಾ ಆಸಕ್ತರು ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಟ್ ತೊಗೊಳ್ಳೇಬೇಕಾಗಿದೆ. ಅವ್ರಿಗೆ ಇಂಥದ್ದು ಕೊಟ್ಟರೆ ಅದು 1/4, ಅದೆಲ್ಲ ಹೇಳ್ತಾರೆ. 1/4 ಮಾತ್ರ ಕೊಟ್ಟರೆ ಅವ್ರಿಗೆ ವ್ರತ ಹೋಗೋದಿಲ್ಲ. ಅವ್ರ ನೆಸಿಟಿ ಇದ್ದರೆ ಮಾತ್ರ, ಇಲ್ದೋದ್ರಿಲ್ಲ. ಫಲಂ ತ್ರಿತಯ ಸಂಯೋಗ. ಯಾರು ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಅವರಿಗೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏಕಾಶಿ ಮಾಡಬೇಕು ಅಂತ ನಿಯಮ ಇದೆ. ಅಂಥವ್ರಿಗೆ ಹೇಳಿದ ಮಾತಿದು. ಅಲ್ಲೂ ಕೂಡ ಬೇಯಿಸಿದ್ದು ಕೊಡಬೇಡಿ ಅವರಿಗೆ. ಹಾಂ, ಏನು ಅದೇ ಮತ್ತೆ ಇದೇ ಹೇಳ್ತಿರೋದು. ಉಪ್ಪು ಹಾಕಿದ್ದು ಬರೋದು. ಅದು ಆಪತ್ಕಾಲದ ವಿಚಾರ ಬೇರೆ. ಮತ್ತು ಆಪತ್ಕಾಲ ಅಂತ ಹೇಳಿದರೆ ಕೂಡ ಹೇಳ್ತಾರೆ, ಗರ್ಭಿಣಿ, ಸೂತಿಕ, ಬಾಲ ಲಿಸ್ಟ್ ಕೊಡ್ತಾರೋದು. ಇಷ್ಟು ಚೆನ್ನಾಗಿ ಸೇರಿಸಿ ಇವ್ರಿಗೆ ಮಾತ್ರ ಆ ರೀತಿ ಕೊಡಿ, ಉಳಿದವ್ರು ತೊಗೋಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕಂದ್ರೆ ಅವರಿಗೆ ಅದು ನೆಸಿಟಿ ಇದೆ ಪಾಪ, ಅವ್ರಿಗೆ ಅನಿವಾರ್ಯ ಅದು. ಅವರಿಗೆ ದೋಷ ಇಲ್ಲ, ಉಳಿದವರಿಗೆ ಅದು ದೋಷನೇ ಆಗುತ್ತೆ. ಏತತ್ ಪ್ರಮಾಣ ಪರ್ಯಾಲೋಚನೆ ಏಕಾದಶ್ಯಾಂ ನಾನ್ನಾದಿ ಕಿಂಚಿತ್ ಸಮರ್ಪಯೇತಿ ವಿಜ್ಞಾಯತೆ. ಇದೆಲ್ಲ ನೋಡಿದಾಗ ಏಕಾದಶಿ ಏನನ್ನೂ ಕೂಡ ಮಾಡಿಕೊಡ್ದು ಅಂಬುದು ಗೊತ್ತಾಗುತ್ತೆ. ಕ್ವಚಿತ್ ಆಕರೇಶು ಫಲಾದಿ ಸಮರ್ಪಣಂ ಏಕಾದಶ್ಯಾಂ ನ ಪ್ರತಿಷಿದ್ಧಮಿತಿ ಶ್ರೂಯತೆ ಯಥ. ಆದರೆ ಕೆಲವು ವಾಕ್ಯಗಳಿವೆ. ಏನಂತ? ಇಕ್ಷುರ್ವಿಕಾರಾಸ್ತಸ್ಯ ಸ್ಯುಃ ಯಾವಂತಹ ಕೇವಲಸ್ಯ ಚ ಖರ್ಜೂರಂ ನಾಲಿಕೇರಂಚ ಪ್ರಿಯಾಲಪನಸಾದಿಕಂ. ಕಬ್ಬು, ಅದರಿಂದ ಮಾಡಿದ ಬೆಲ್ಲ ಇತ್ಯಾದಿಗಳು, ಖರ್ಜೂರ, ಆಮೇಲೆ ತೆಂಗಿನಕಾಯಿ, ಆಮೇಲೆ ಪಿಯಾಲ ಅಂತ ಒಂದು ಹಣ್ಣು, ಪನಸ ಹಲಸು, ಆಮ್ರಂಚ ಕದಳಿ ದ್ರಾಕ್ಷ, ಕ್ಷೀರಂ ದಧಿ ಘೃತಂ ತಥಾ. ಆಮ್ರ ಮಾವು, ಆಮೇಲೆ ಬಾಳೆ, ದ್ರಾಕ್ಷೆ, ಕ್ಷೀರ, ದಧಿ, ಘೃತ, ಅನಿಷಿದ್ಧಾನಿ ಮೂಲಾನಿ, ನಿಷಿದ್ಧವಲ್ಲದ ಬೇರುಗಳು, ತಥಾ ಕಂದಾದಿ ಕಂಚಯತ್, ಸ್ವರ್ಣಗಡ್ಡೆ ಇತ್ಯಾದಿಗಳು, ವಿನೋದಕೇನ ಯತ್ಪಕ್ವಂ, ನೀರು ಹಾಕದೆ ಏನು ಬೇಯಿಸಿರ್ತಾನೆ, ಧಾನ್ಯಂ ಎನ್ನ ಘೃತಾದಿನ, ಅದರಲ್ಲಿ ಕರೆದಿದ್ದರೆ, ಹುರಿದಿದ್ರಲ್ಲ, ಬೇಯಿಸಿದ್ರಲ್ಲ, ಕರೆದಿದ್ದರೆ, ಏತಾನಿ ಫಲಸಂಜ್ಞಾನಿ ವಿಷ್ಣೋ ಏಕಾದಶಿನೇ ಇತಿ ಸಮರ್ಪಣೀಯಾನಿ, ಇವನ್ನೆಲ್ಲ ಸಮರ್ಪಣೆ ಮಾಡಬಹುದು ಅಂತ ಒಂದು ವಾಕ್ಯ ಇದೆ. ಏವಂ ಅನ್ನ ಸಮರ್ಪಣೆಪಿ ನ ದೋಷ ಇತಿ ತತ್ರ ಶ್ರೂಯತೆ ಅತ್ರೈಕಂ ವಿರೋಧಮೇವಂ ಪರಿಹರಂತಿ.
ಅತ್ರೈಕೆ ವಿರೋಧಂ ಏವಂ ಪರಿಹರಂತಿ ಸ್ವಯಂ ವ್ಯಕ್ತಾದಿಸ್ಥಳೇ ಅನ್ನನೈವೇದ್ಯಂ ಕಾರ್ಯಂ ವಿಹಾರ್ಚಾದೌ ತು ಫಲಾದಿಕಮೇವ ನಿವೇದನೀಯಂ ತಥಾಪಿ ವಾರಾಹಾದೌ ಫಲಜಲಾದಿ ಸಮರ್ಪಣಸ್ಯ ಏಕಾದಶ್ಯಾಂ ಪ್ರತಿಸಿದ್ಧತ್ವೇನ ಏಕಾದಶ್ಯಾಂ ನ ಕಿಮಪಿ ಸಮರ್ಪಣೀಯಮಿತಿ ಸಂಪ್ರದಾಯವಿದಃ. ಅದಕ್ಕೆ ಸಂಪ್ರದಾಯ ಬೇರೆ ಬೇರೆ ಇದೆ. ಸ್ವಯಂವ್ಯಕ್ತಾದಿ ಸ್ಥಳಗಳಲ್ಲಿ ಅನ್ನದ ನೈವೇದ್ಯವನ್ನು ಮಾಡಬಹುದು. ನಿಮ್ಮ ಪ್ರಶ್ನೆಗೆ ಉತ್ತರ ಉಡುಪಿ ಅಂತಲ್ಲೆಲ್ಲ ಮಾಡ್ತಾರೆ ಅಂತ ಕೇಳಿದರೆ ಸ್ವಯಂವ್ಯಕ್ತ ಸ್ಥಳದಲ್ಲಿ ಮಾಡಬಹುದು ಅಂತ ಹೇಳಿದ್ದಾರೆ. ಆದರೆ ಅದನ್ನು ಮನುಷ್ಯರು ಯಾರೂ ಉಪಯೋಗಿಸಾಗಿಲ್ಲ. ನೈವೇದ್ಯ ಏನೇ ಮಾಡಬೇಕನ್ನ ಅಲ್ಲೂ ಕೂಡ ಉಪಯೋಗಿಸಲ್ಲ. ಪಶುಗಳಿಗೆ ಅಂಥದ್ದು ಕೊಡ್ತಾರೆ ಹೊರತು ಮನುಷ್ಯರಿಗೆ ಯಾರಿಗೂ ಕೊಡಬಾರ್ದು. ಅದು ಇಂಪಾರ್ಟೆಂಟ್. ಅದು ದೇವರಿಗೆ ಮಾತ್ರ. ಪ್ರಾಣಿ ಅಂತ ತಿಳ್ಕೊಂಡು ಕೊಡ್ಬೋದು, ಆದರೆ ಬೇರೆ ರೀತಿಯಿಂದ ಕೊಡಬಾರ್ದು. ಬೇರೆ ಪ್ರಾಣಿಗಳಿಗೆ ಅವಕಾಶ ಇದೆ, ಕೊಡ್ಬೋದು ಅಷ್ಟೆ. ಅದು ಹಾಗೆ ಮರುದಿವಸಕ್ಕೆ ಇದಾಗಿರುತ್ತೆ. ಯಾವುದು ಇದಾದ ಕರೆದಿದ್ದಾರೆ ಬರುತ್ತೆ. ಕೃಷ್ಣ ಜಯಂತಿ ಮಾಡಿದರೆ ಹಾಗೆ ಬೇಯಿಸಿದ್ದಾರೆ ಹೋಗಿಬಿಡುತ್ತೆ. ಹತ್ರ ಏಕಂ ಇನ್ನೂ ಕೆಲವರಿದ್ದಾರೆ ಮನೆಗಳಲ್ಲೂ ಕೂಡ ಫಲಾದಿನ ಸಮರ್ಪಣೆ ಮಾಡಬಹುದು ಅಂತ ಕೆಲವರು ಒಂದು ಸಂಪ್ರದಾಯ. ತಾವು ತಗೊಳ್ಳೋದಿಲ್ಲ, ದೇವರಿಗೆ ಮಾತ್ರ ಅಂಥೇಳಿ. ಇನ್ನೂ ಕೆಲವರು ಏನೂ ಮಾಡೋದಿಲ್ಲ. 3 ಸಂಪ್ರದಾಯನೂ ಇದೆ. ಸ್ವಯಂವ್ಯಕ್ತ ಸ್ಥಳದಲ್ಲಿ ಅನ್ನದ ನೈವೇದ್ಯನೇ, ಮನೆಗಳಲ್ಲಿ ಹಣ್ಣು ಹಾಲಿನ ನೈವೇದ್ಯ, ಕೆಲವು 3 ಇಲ್ಲದೆ ಇರೋದು. ಈ 3 ಪದ್ಧತಿಯೂ ಇದೆ ಅಂಥೇಳಿ ಇದು ಮಾಡಿದ್ರಿಂದ ಅವರವ್ರ ಸಂಪ್ರದಾಯ ಪ್ರಕಾರ ಮಾಡ್ಬೋದು. ಆದರೆ ಯಾವ ಪದ್ಧತಿ ಇಲ್ಲ ಅಂದರೆ ಯಾವ ಕಾರಣಕ್ಕೂ ತಾನು ತೊಗೊಳ್ಳೋ ಪದ್ಧತಿ ಮಾತ್ರ ಇಲ್ಲ. ಅದೊಂದು ಸಂಪ್ರದಾಯ ಇದೆ ಮಾಡಾಗಿ. ದೇವ್ರ ವಿಷಯ ಅಷ್ಟೇ ಪ್ರಶ್ನೆ ಬಂದಿರೋದು ತೇರಿಲ್ಲ. ಅನುಸಂಧಾನ ಮಾಡೋರು ಕೂಡ ಏನು ಮಾಡ್ತಾರೆ, ದೇವರಿಗೆ ನೈವೇದ್ಯ ಮಾಡೋದು ಕೂಡ ಒಂದು 2-3 ಕಾರಣ ಇದೆ. ಒಂದು ಸಿಂಪಲ್ ಕಾರಣ ಹೇಳೋದಾದರೆ, ದೇವರು ಹೇಗೂ ತೊಗೊಳ್ಳೋದಿಲ್ಲ, ಗೊತ್ತಾಯ್ತು. ನಮಗೂ ದೇವರಿಗೆ ವ್ಯತ್ಯಾಸ ತೋರಿಸ್ಬೇಕಾಗಿದೆ. ದೇವರು ವಿಧಿಬದ್ಧನಲ್ಲ ಅಂತ ಹೇಳೋದಕ್ಕೋಸ್ಕರ ಮಾಡೋ ಒಂದು ಅನುಸಂಧಾನ ಅಷ್ಟೇ. ಅಥವಾ ಇನ್ನೊಂದೇನು ಅಂದರೆ, ಆಸಕ್ತಿಗೆ ಕೊಡ್ಬೋದು ಅಂತ ಹೇಳಿದಾರಲ್ಲ, ಆಸಕ್ತಿಗೆ ನೈವೇದ್ಯ ಮಾಡಿದ್ದು ಕೊಡೋಕ್ಕೆ ಬರೋದಿಲ್ವಲ್ಲ. ಆದ್ದರಿಂದ ಆ ಮಟ್ಟಿಗೆ ಏನದು, ಆಸಕ್ತರ ಮನೆಯಲ್ಲಿ ಯಾರೂ ಇಲ್ಲ, ಮಾಡಲೇಬೇಕಾಗಿಲ್ಲ. ಯಾರಿಗೋ ಚಿಕ್ಕ ಮಕ್ಕಳಿದ್ದಾರೆ ಕೊಡಬೇಕು, ಅದು ನೈವೇದ್ಯ ಇಲ್ಲದ ಕೊಟ್ಟಾಗ ಪಾಪ ಬರಬಾರ್ದು. ಅದಕ್ಕೇನು ಮಾಡೋದು, ಅವರಿಗೆ ಅಷ್ಟೇ ಮಾಡಿದ್ದು ಅವರಿಗೆ ಅಷ್ಟೇ ಕೊಡೋದು. ಅದೊಂದು ಪದ್ಧತಿ. ಯಾರೂ ಮನೆಯಲ್ಲಿಲ್ಲ, ಬಿಟ್ಟ ಅದು ಮಾಡಿದರೂ ಕೂಡ ಅವತ್ತು ಬರೋ ದಿವಸ ಉಪಯೋಗಿಸ್ತೀವಿ, ಇನ್ನೊಂದು ಪದ್ಧತಿ. ಆದರೆ ಅವತ್ತು ತಗೊಳ್ಳೋ ಪದ್ಧತಿ ಮಾತ್ರ, ಅವರೇ ಮನುಷ್ಯರು ತಗೊಳ್ಳೋ ಪದ್ಧತಿ ಮಾತ್ರ ಯಾವ ಸಂಪ್ರದಾಯದಲ್ಲೂ ಇಲ್ಲ. ಅದರಿಂದಾಗಿಯೇ ಅದನ್ನು ಸರ್ವಾತ್ಮನ ಬಿಟ್ಬಿಡ್ಬೇಕು. ಹಾಂ, ಹೌದು, ಉಳಿದೋರಿಗೆ ಪ್ರಶ್ನೆನೇ ಇಲ್ಲ, ರೂಲ್ಡ್ ಔಟ್ ಆತ. ಹಾಂ, ಅದಕ್ಕೆ ಹೇಳಿದ್ದಾಗ ಆ ಅನುಸಂಧಾನಕ್ಕೆ ಅವ್ರು ಮಾಡೋರು ಇರ್ತಾರೆ. ಅವರು ಕೂಡ ದೇವರಿಗೆ ಅಷ್ಟೇ ಹೇಳೋದು ಹೊರತು ಬೇರೆ ಇದಿಲ್ಲ. ದೇವರು ಎಂದೂ ಕೂಡ ನಾನು ನೈವೇದ್ಯ ಮಾಡಿ ಎಂದೂ ದೇವ್ರು ನಾವು ಅರ್ಥ ತೊಗೊಳ್ಳೋದೇ ಇಲ್ಲ. ನಮ್ಮ ನೈವೇದ್ಯ ದೇವರು ತೊಗೊಂಡ್ರೆ ಗೋವಿಂದ, ಸಾಧ್ಯವೇ ಇಲ್ಲ. ಯಾಕೆ, ಅದು ಎಲ್ಲ ದೋಷಗಳು ಸೇರಿರ್ತಾವೆ. ಅದು ಮೊದಲು ಜಡ ಪದಾರ್ಥ ಫಸ್ಟ್. ಪರಮಾತ್ಮನಿಗೆ ಏನಿಲ್ಲ, ಜ್ಞಾನಾನಂದಮಯ. ಈ ಫುಡ್ಡೇ ನಮಗೆ ಗೊತ್ತು. ಅದು ನೈವೇದ್ಯ ಯಾಕೆ ಮಾಡ್ತೀವಿ ಅಂತ ಕೇಳಿದರೆ, ಸಾವಳ ಹೋಗ್ತಾರೆ, ಇಷ್ಟು ಹಣ್ಣಿನ ರಾಶಿ ಸಾಯಂಕಾಲ ಇಟ್ಬಿಡ್ತಾರೆ. ಅದು ಏಕಾಸಿ ಹಣ್ಣಿನ ರಾಶಿ ಇಡ್ತಾರೆ. ಇದು ತಿನ್ನಿ, ನೀವೇ ತಿನ್ನಿ, ಇವತ್ತೇ ತಿನ್ನಿ ಅಂತ ಅರ್ಥನ ಅದಕ್ಕೆ ಏನಲ್ಲ, ಏನು ಕಾಣಿಕೆ ಅಷ್ಟೇ. ದೇವರು ಅಲ್ಲಿ ಹಾಗೆ ನಾವೇನು ಮಾಡ್ತೀವಿ, ಆಮೇಲೆ ಕೊಟ್ಟರು ಕಳಿಸ್ಬಿಟ್ರು. ಆಮೇಲೆ ನಾವು ಕೊಟ್ಬಿಟ್ಟು ಎಲ್ಲ ಅರ್ಪಣೆ ಮಾಡಿಬಿಟ್ಟೆ ಅಂತ ಹೇಳ್ಬಿಡ್ತಾರೆ. ಮತ್ತು ಯಾರೂ ಕೂಡ ಏನು ಕೇಳೋದಿಲ್ಲ, ಮೊದಲೇದಾಗಿ ಅಷ್ಟು ಇವತ್ತೇ ತಿಂದ್ರ ಅಂತ ಯಾರೂ ಕೇಳೋದಿಲ್ಲ. ಅವ್ರಿಗೆ ಸಮರ್ಪಣೆ ಆಯ್ತು ಅಷ್ಟೇ. ಅವ್ರು ಹೇಗೆ ಮಾಡ್ತಾರೆ ಅವರಿಷ್ಟ, ಅವ್ರಿಗೆ ಸೇರಿತ್ತು ಅಷ್ಟೇ ಹೊರತು ನಮ್ಮದಲ್ಲ. ಅದು ಸಾಯಂಕಾಲ ಅದು ಕೂಡ ಎಲ್ಲೋ ಇದು ಕೊಟ್ಟ ಅಂತ ಹೇಳಿದ್ರೆ ಅದು ಅವರೇ ಈಗಲೇ ಸ್ನಾನ ಮಾಡದೆ ನೈವೇದ್ಯ ಮಾಡಿ ಯಾವುದು ಪ್ರಶ್ನೆ ಬರೋದಿಲ್ಲ. ಹಾಗೆ ದೇವರಿಗೆ ಯಾವ ಪ್ರಶ್ನೆನೂ ಇಲ್ಲ. ತಮ್ಮ ಕರ್ತವ್ಯ ಸಮರ್ಪಣೆ ಮಾಡಿದ್ದೇವೆ ಹೊರತು ಏನೂ ಅಲ್ಲ. ಈ ಅರ್ಥದಲ್ಲಿ ದೋಷ ಇಲ್ಲ. ಒಟ್ಟಿನ ಮೇಲೆ ಇದ್ರ ಮಹಾ ತಾತ್ಪರ್ಯ ಏನು ಅಂದರೆ, ಇಷ್ಟೆಲ್ಲ ಹೇಳಿರೋದ್ರಿಂದ ಎಂದೂ ಏಕಾದಶಿಯನ್ನು ಜನಗಳು ತಗೊಳ್ಳೋ ಅವಕಾಶ ಇಲ್ಲವೇ ಇಲ್ಲ ಅಂಬೋದು ಗಟ್ಟಿ ಮಾಡೋದು ಅದರಿಂದ ಬಂತಷ್ಟೆ. ವಿವಾದ ಇರೋದು ಎಲ್ಲಿ, ದೇವರ ನೈವೇದ್ಯ ಮಾಡಬೇಕು ಬಿಡಬೇಕು ಹೊರತು ನಾವು ತೊಗೊಳ್ಬೇಕು ಅನ್ನೋದು ವಿವಾದ ಬಂದೇ ಇಲ್ಲ. ಆದ್ದರಿಂದ ಅದು ರೂಲ್ಡ್ ಔಟ್. ಶ್ರಾದ್ದಂ ದ್ವಾದಶ್ಯಾಮೇವ ಕಾರ್ಯಂ. ಏಕಾದಶಿ ಶ್ರಾದ್ದ ಬಂದರೆ ಏನು ಮಾಡಬೇಕು ಮುಂದಿನ ಪ್ರಶ್ನೆ. ಅದು ನಾಳೆ ದಿವಸ ಏಕಾದಶಿ ಶ್ರಾದ್ದ ಏನು ಮಾಡಬೇಕು. ಕೆಲವರು ಸ್ಮಾರ್ತಾರೆ, ಅದಕ್ಕೆ ಮಾಡ್ತಾರೆ ಗೊತ್ತಾ, ತಿಥಿ ತಪ್ಪಿಸ್ಕೊಡೋದು. ಆದ್ದರಿಂದ ಅದು ಮಾಡಲೇಬೇಕು ಅಂತ ಅವ್ರ ವಾದ. ಮಾಡಿದರೆ ದೊಡ್ಡ ಅಪಚಾರ ಆಗುತ್ತೆ. ಆದ್ದರಿಂದ ಪಿತೃ ಉಪವಾಸ ಹಾಕಿದ ಪಾಪ ಬರುತ್ತೆ. ಆದ್ದರಿಂದ ಮಾಡಿಕೊಡೋದು ಅವ್ರ ವಾದ ಇದೆ. ಅವ್ರ ವಾದ ಏನು ಅಂತ ಹೇಳಿ ಉತ್ತರ ಕೊಡ್ತಾರೆ. ಆಮೇಲೆ ಸರ್ವೇಂದ್ರಿಯ ಪ್ರೇರಕೇಣ